ಇನ್ನೊಂದು ಕಾಂಗ್ರೆಸ್ನಿಂದ ಅಧಿಕೃತ ಘೋಷಣೆ ಆಯಿತು. ಉಮೇಶ್ ಮೇಟಿಗೆ ಬಾಗಲಕೋಟೆ ಉಪಚುನಾವಣೆಯ ಟಿಕೆಟ್ ಸಿಕ್ತು. ಟಿವಿ5 ಜೊತೆ ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪಕ್ಷದ ಎಲ್ಲ ನಾಯಕರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಉಮೇಶ್ ಮೇಟಿ. ನಮ್ಮ ಪಕ್ಷದಲ್ಲಿ ಯಾರೂ ಸಹ ಟಿಕೆಟ್ ಕೇಳಿರಲಿಲ್ಲ, ಕುಟುಂಬದಲ್ಲೂ ಯಾವುದೇ ಗೊಂದಲಗಳಿರಲಿಲ್ಲ. ಎಲ್ಲರೂ ಸೇರಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ವಿ. ನಮ್ಮ ಕುಟುಂಬ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸುತ್ತೆ. ತಂದೆ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯ ನಮ್ಮ ಕೈ ಹಿಡಿಯುತ್ತವೆ ಅಂತ ಹೇಳಿ ಟಿವಿ5ಗೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮೊದಲೆಲ್ಲ ಹೇಳಲಾಗ್ತಾ ಇತ್ತು, ಒಂದು ಕಡೆ ಮನೆಯಲ್ಲೇ ಭಿನ್ನಮತ ಸ್ಫೋಟವಾಗ್ಬಿಟ್ಟಿದೆ, ಆಂತರಿಕವಾಗಿ ಕಲಹಗಳಾಗ್ತಾ ಇದೆ. ಬಾಯ ಕಮಿಟಿ ಜೊತೆಗೆ ಮಹಾದೇವಿ ಮೇಟಿ, ಹೀಗೆ ಹಲವಾರು ಜನ ನನಗೆ ಟಿಕೆಟ್ ಬೇಕು, ಇಬ್ರು ಗಂಡು ಮಕ್ಕಳು ಇಬ್ರು ಹೆಣ್ಮಕ್ಳು ಪೈಪೋಟಿಗೆ ಬಿದ್ದಂತಿದೆ ಅಂತೆಲ್ಲ ಹೇಳ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲೂ ಕೂಡ ಇನ್ನು ವಿಧಾನಸೌಧದಲ್ಲಿ ಸ್ವತಃ ಕಚೇರಿಯಲ್ಲೇ ಕುತ್ಕೊಂಡು ಎಲ್ಲರನ್ನ ಕರೆಸಿ, ಕುಟುಂಬವನ್ನ ಕರೆಸಿ ಈ ಒಂದು ಟಿಕೆಟ್ ಗೊಂದಲವನ್ನ ಪರಿಹರಿಸುವಲ್ಲಿ ಸಿಎಂ ಕೂಡ ಯಶಸ್ವಿಯಾದ್ರು. ಇನ್ನು ಆಗ್ಲೇ ಗೊತ್ತಾಯ್ತು ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ಕೊಡ್ತಿದ್ದಾರೆ ಎನ್ನುವಂತಹ ಸುದ್ದಿ ಓಡಾಡ್ತಾ ಇದ್ರು. ಅಧಿಕೃತವಾಗಿ ಹೇಳಿರಲಿಲ್ಲ. ಆದ್ರೆ ಇವತ್ತು ಅಧಿಕೃತವಾಗಿ ಉಮೇಶ್ ಮೇಟಿ ಅವರಿಗೆ ಅನೌನ್ಸ್ ಆಯಿತು ಟಿಕೆಟ್. ಆ ನಂತರದಲ್ಲಿ ಬಿ ಫಾರ್ಮ್ ಹಂಚಿಕೆ ಮಾಡಿ ನಾಳೆ ನಾಮಪತ್ರವನ್ನ ಕೂಡ ಸಲ್ಲಿಸಲಿದ್ದಾರೆ. ಯಾಕಂತ ಹೇಳಿದ್ರೆ ಉಮೇದುವಾರಿಯನ್ನ ಸಲ್ಲಿಸೋದಕ್ಕೆ ನಾಳೆ ಕೊನೆಯ ದಿನ ಆಗಿರೋದ್ರಿಂದ, ಇನ್ನೇನು ಏಪ್ರಿಲ್ 9ಕ್ಕೆ ಉಪ ಚುನಾವಣೆ ಇರೋದ್ರಿಂದ ಎಲ್ಲ ಸಿದ್ಧತೆಗಳು ಆರಂಭವಾಗಿದೆ. ಜೊತೆಗೆ ಶಕ್ತಿ ಪ್ರದರ್ಶನವೂ ಕೂಡ ಹೌದು. ಈ ಸಂದರ್ಭದಲ್ಲಿ ಟಿವಿ5 ಜೊತೆ ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಧನ್ಯವಾದವನ್ನ ಹೇಳಿದ್ದಾರೆ ಉಮೇಶ್ ಮೇಟಿ. ನಮ್ಮ ಪಕ್ಷದಲ್ಲಿ ಯಾರೂ ಸಹ ಟಿಕೆಟ್ ಕೇಳಿರಲಿಲ್ಲ, ಕುಟುಂಬದಲ್ಲೂ ಕೂಡ ಯಾವುದೇ ರೀತಿಯ ಗೊಂದಲ ಇರಲಿಲ್ಲ. ಎಲ್ಲರೂ ಸೇರಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ವಿ ಅಂತ ಹೇಳಿದ್ದಾರೆ. ಅಧಿಕೃತ ಅಭ್ಯರ್ಥಿಯನ್ನಾಗಿ ಈಗಾಗಲೇ ಉಮೇಶ್ ಮೇಟಿ ಅವರ ನಿರೀಕ್ಷೆಯಂತೆ ಕೂಡ ಈಗ ಉಮೇಶ್ ಮೇಟಿ ಅವರಿಗೆ ಕೂಡ ಟಿಕೆಟ್ ಘೋಷಣೆ ಆಗಿರುವಂತದ್ದು. ಸದ್ಯ ಉಮೇಶ್ ಮೇಟಿ ಅವರು ಮತ್ತು ಅವರ ಕುಟುಂಬಸ್ಥರು ಕೂಡ ಎಲ್ಲರೂ ಕೂಡ ಇರುವಂತದ್ದು. ಈಗ ಕಾಂಗ್ರೆಸ್ ಕಚೇರಿ ಈಗ ಎಲ್ಲರೂ ಕೂಡ ಬಂದಿರುವಂತದ್ದು. ಸರ್, ತಾವು ನಿರೀಕ್ಷೆಯಂತೆ ಈಗಾಗಲೇ ಟಿಕೆಟ್ ತಮಗೆ ಸಿಕ್ಕಿದೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ನಮಸುತ್ತಾ, ಸಚಿವರಿಗೂ ನಮಸುತ್ತಾ. ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿಗೂ ಇವತ್ತು ನಮ್ಮ ಮನೆಗೆ ಟಿಕೆಟ್ ಕೊಟ್ಟಿದ್ದಾರೆ. ಯಾರು ಜಿಲ್ಲೆಯವರು ಟಿಕೆಟ್ ಕೇಳಿ ನಮ್ಮ ತಂದೆ ಇಟ್ಟು ಪ್ರೀತಿಗೋಸ್ಕರ ಎಲ್ಲ ನಮ್ಮ ತಂದೆ ಸಮಾನರಿದ್ದಾರೆ. ಎಲ್ಲರೂ ಅವ್ರ ಹುಡುಗಿಯಾಗಿ ಹಾಕಿದ್ದಾರೆ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ನಾವು ಚುನಾವಣೆ ಮಾಡಿದ್ವಿ. ಸರ್, ತಾವು ತಂದೆಯವರ ಇಲ್ಲದಂತೆ ಕೂಡ ಸಿಎಂ ಅವರು ಒಂದು ಮಾತುಗಳನ್ನು ಹೇಳಿದರು ಭಾಷಣದಲ್ಲಿ ಕೂಡ. ಅವರ ನಿಧನದ ಅಂತ್ಯಕ್ರಿಯೆಯಲ್ಲಿ ಸಿಎಂ ಅವರು ನಾನು ಮೇಟಿ ಕುಟುಂಬಕ್ಕೇ ಟಿಕೆಟ್ ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆ ಈಡೇರಿಸಿದ್ದಾರೆ. ನೀವು ಯಾವ ರೀತಿಯಾಗಿ ನಿರೀಕ್ಷೆಯನ್ನು ಮಾಡ್ತೀರಿ ಮತದಾರರ ಮೇಲೆ? ಚುನಾವಣೆ ಮಾಡ್ತೀವಿ. ಮತದಾರರಿದ್ದಾರೆ, ಗ್ಯಾರಂಟಿ ಯೋಜನೆ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಸಾಕಷ್ಟು ವರ್ಕ್ ಮಾಡಿದ್ದಾರೆ. ನಮ್ಮ ತಂದೆ ಮುಖ್ಯಮಂತ್ರಿಗಳು ಸಾಕಷ್ಟು ಫಂಡ್ ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನು ಮಾಡ್ತೀವಿ ನಾವು ಅಷ್ಟೇ. ಮೇಟಿ ಇಲ್ಲದ ಕುಟುಂಬದಲ್ಲಿ ತಮಗೆ ಒಂದು ಟಿಕೆಟನ್ನು ಕೊಟ್ಟಿರುವಂಥದ್ದು, ಈಗ ಯಾವ ರೀತಿಯಾಗಿ ಚುನಾವಣೆಯನ್ನ ಎದುರಿಸಲಿಕ್ಕೆ ಸಿದ್ಧರಾಗಿದ್ದೀರಿ? ನಮ್ಮ ಮೇಟಿಯವರಿಲ್ಲ ಕುಟುಂಬ ಅಂತ ಯಾರೂ ಟಿಕೆಟ್ ಕೇಳಿಲ್ಲ ರೀ. ಜಿಲ್ಲಾ ನಾಯಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಸಚಿವರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವ್ರ ಮನೆಗೆ ಕೊಡೋಣಂತೆ ಅವರೆಲ್ಲ ಮಾಡಿ ಕೊಟ್ಟಿದ್ದು. ಅವ್ರ ಹುಡುಗಿಯಾಗಿ ಹಾಕ್ಯಾರ, ನೀವು ತಂದೆ ಇಲ್ಲದ ಮಗ ಅಂತೇಳಿ ಅವರೇ ಮಾಡ್ತಾರೆ. ಇದು ಒಂದ್ ಕಡೆ ಈಗಾಗಲೇ ನಾಳೆ ರ್ಯಾಲಿ ಮುಖಾಂತರವಾಗಿ ಸಿಎಂ ಅವರು ಕೂಡ ಈಗಾಗಲೇ ನಾಳೆ ನಾಮಪತ್ರ ಬರಲಿಕ್ಕೆ ಮುಂದಾಗಿರುವಂಥದ್ದು. ಇದು ಉಮೇಶ್ ಮೇಟಿ ಅವರು ಟಿವಿ5 ಜೊತೆ ಮಾತನಾಡಿರುವಂಥದ್ದು. ಬಾಗಲಕೋಟೆಯಿಂದ ಗುರು ಹಿರೇಮ, ಟಿವಿ5 ಕನ್ನಡ.